ಅಮೆರಿಕದ 248 ವರ್ಷದ ಇತಿಹಾಸದಲ್ಲಿ ಇದೇ ಫಸ್ಟ್ ಟೈಮ್ ಒಬ್ಬ ಪ್ರೆಸಿಡೆಂಟ್ ತಗೊಂಡಿರೋ ನಿರ್ಧಾರನ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದೆ. ಕಳೆದ 1 ವರ್ಷದಿಂದನೂ ಜಗತ್ತಿನಾದ್ಯಂತ ಸುದ್ದಿ ಮಾಡಿದ ಈ ಟ್ಯಾರಿಫ್ ಅನ್ನೋ ಒಂದು ವರ್ಡಿಗೆ ಇವಾಗ ಸುಪ್ರೀಂ ಕೋರ್ಟ್ ಒಂದು ಕಡಿವಾಣ ಹಾಕಿದೆ. ಈ ಟ್ರಂಪ್ ನಾನು ಮಾಡಿದ್ದೆ ಡಿಸಿಷನ್, ನನ್ನ ಡಿಸಿಷನ್ ಯಾರು ಕ್ವಶನ್ ಮಾಡಕ್ ಆಗಲ್ಲ ಅನ್ಕೊಂಡು ಇಷ್ಟ ಬಂದಂಗೆ ಟ್ಯಾರಿಫ್ ಆಗ್ತಿರೋದನ್ನ ಸುಪ್ರೀಂ ಕೋರ್ಟ್ ಇವಾಗ ಸ್ಟಾಪ್ ಮಾಡಿದೆ. ಇದರಿಂದ ಸುಮಾರು 13 ಲಕ್ಷ ಕೋಟಿ ಏನು ನಮ್ಮಂತ ದೇಶಗಳ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರಲ್ಲ ಅದನ್ನ ವಾಪಸ್ ಕೊಡಬೇಕಾಗಿ ಬರುತ್ತೆ. ಇನ್ನೊಂದು ಕಾಮಿಡಿ ಏನಂದ್ರೆ, ಈ ಜಡ್ಜ್ಮೆಂಟ್ ಕೊಟ್ಟಿದಾರಲ್ಲ ಜಡ್ಜ್ ಅಲ್ಲಿ ಇಬ್ರು ಜಡ್ಜ್ ನ ಖುದ್ದು ಡೊನಾಲ್ಡ್ ಟ್ರಂಪೇ ಅಪಾಯಿಂಟ್ ಮಾಡಿದ್ದು. ಇವಾಗ ಅವರೇ ಡೊನಾಲ್ಡ್ ಟ್ರಂಪ್ ನ ವಿರುದ್ಧ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿ ತಲೆ ಕೆಟ್ಟ ಡೊನಾಲ್ಡ್ ಟ್ರಂಪ್ ಈ ಜಡ್ಜ್ಮೆಂಟ್ ಕೊಟ್ಟ 3 ಗಂಟೆನಲ್ಲಿ ವಾಪಸ್ ಬಂದ್ಬಿಟ್ಟು ಮತ್ತೆ 10% ಗ್ಲೋಬಲ್ ತಾರೀಫ್ ಆಗ್ತೀನಿ ಅಂತ ಅನೌನ್ಸ್ ಮಾಡಿದ್ದಾನೆ. ನಾವು ಈ ವಿಡಿಯೋದಲ್ಲಿ ನಿನ್ನೆ ಏನಾಯ್ತು, ಸುಪ್ರೀಂ ಕೋರ್ಟ್ ಯಾವ ರೀತಿ ಡಿಸಿಷನ್ ಕೊಡ್ತು, ಟ್ರಂಪ್ ಯಾವ ರೀತಿ ಹೊಸ ಡಿಸಿಷನ್ ತಗೊಂಡಿದ್ದಾನೆ, ಇದರಿಂದ ನಮ್ಮ ಇಂಡಿಯಾಗೆ ಏನು ಬೆನಿಫಿಟ್ ಆಗುತ್ತೆ ಅಥವಾ ನಮ್ಮ ಇಂಡಿಯಾಗೆ ಏನಾದರೂ ಲಾಸ್ ಆಗುತ್ತಾ, ಇದ್ರ ಬಗ್ಗೆ ಪೂರ್ತಿಯಾಗಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ.